ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಬ್ಲಾಗ್. ನಾನು ಇವತ್ತು ಹೇಳಕ್ಕೆ ಹೋಗ್ತಾ ಇರೋದು ಅಯೋಧ್ಯ ಮತ್ತು ರಾಮ ಮಂದಿರದ ಬಗ್ಗೆ. ಅಯೋಧ್ಯ ಒಂದು ಹಿಂದೂ ಪವಿತ್ರ ನಗರವಾಗಿದ್ದು ಇದು ಉತ್ತರ ಪ್ರದೇಶದ ಫೈಜಾಬಾದ್ ಜಿಲ್ಲೆಯಲ್ಲಿದೆ. ಇಲ್ಲಿ ಹೊಸ ರಾಮ ಮಂದಿರವನ್ನು 2024 ಜನವರಿ 27ರಂದು ನಿರ್ಮಿಸಲಾಯಿತು. ರಾಮ ಮಂದಿರದಿಂದಾಗಿ ಅತ್ಯುನ್ನತ ಪ್ರವಾಸಿ ತಾಣವಾಗಲಿರುವ ಅಯೋಧ್ಯೆಗೆ ಹಲವು ಪ್ರವೇಶ ದ್ವಾರಗಳನ್ನು ನಿರ್ಮಿಸಲಾಗುತ್ತಿದ್ದು, ಅವುಗಳಿಗೆ ರಾಮಾಯಣದ ಪಾತ್ರಗಳ ಹೆಸರನ್ನು ಇಡುವುದಕ್ಕೆ ನಿರ್ಧರಿಸಲಾಗಿದೆ. ಅಯೋಧ್ಯೆಯು ದೇಶದ ರಾಜಧಾನಿಯಾದ ದೆಹಲಿಯಿಂದ 555 ಕಿಲೋಮೀಟರ್ ದೂರದಲ್ಲಿದೆ. ಅಯೋಧ್ಯೆಯು ಸೂರ್ಯವಂಶದ ರಾಜಧಾನಿಯಾಗಿತ್ತು ಮತ್ತು ರಾಮಾಯಣದಲ್ಲಿ ಉಲ್ಲೇಖಿತವಾದ ಪಟ್ಟಣವಾಗಿದೆ. ಶ್ರೀರಾಮನ ದೇವಾಲಯವು 76 ಮೀಟರ್ ಅಗಲ, 120 ಮೀಟರ್ ಉದ್ದ ಮತ್ತು 49 ಮೀಟರ್ ಎತ್ತರವಿರುತ್ತದೆ. ಒಮ್ಮೆ ಪೂರ್ಣಗೊಂಡ ನಂತರ ದೇವಾಲಯವು ವಿಶ್ವದ 3ನೇ ಅತಿದೊಡ್ಡ ಹಿಂದೂ ದೇವಾಲಯವಾಗಿರುತ್ತದೆ. ಇದು ಪ್ರಾಥಮಿಕವಾಗಿ ಉತ್ತರ ಭಾರತದಲ್ಲಿ ಕಂಡುಬರುವ ಹಿಂದೂ ದೇವಾಲಯದ ವಾಸ್ತುಶಿಲ್ಪದ ಪ್ರಕಾರವಾಗಿದೆ. ದೇವಾಲಯವನ್ನು 10 ಎಕರೆಯಲ್ಲಿ ನಿರ್ಮಿಸಲಾಗಿದ್ದು, 7 ಎಕರೆ ಭೂಮಿಯನ್ನು ಪ್ರಾರ್ಥನಾ ಮಂದಿರ, ಉಪನ್ಯಾಸ ಸಭಾಂಗಣ, ಶೈಕ್ಷಣಿಕ ಸೌಲಭ್ಯ ಮತ್ತು ಇತರ ಸೌಲಭ್ಯಗಳನ್ನೊಳಗೊಂಡ ಸಂಕೀರ್ಣವಾಗಿ ಅಭಿವೃದ್ಧಿಪಡಿಸಲಾಗುತ್ತಿದೆ. ಅಯೋಧ್ಯೆಯಲ್ಲಿ ನಿಮಗೆ ಹಲವಾರು ಘಾಟ್ಗಳು ನೋಡಲಿಕ್ಕೆ ಸಿಗುತ್ತವೆ. ಅಯೋಧ್ಯೆಯಲ್ಲಿರುವ ಘಾಟ್ಗಳ ಬಗ್ಗೆ ಹೇಳಬೇಕಾದರೆ, ಇವುಗಳು ನದಿಯ ದಡದಲ್ಲಿರುವ ಪುಣ್ಯಕ್ಷೇತ್ರಗಳಾಗಿವೆ. ಇವುಗಳಲ್ಲಿ ಗುಪ್ತರ್ ಘಾಟ್ ಪ್ರಮುಖವಾದದ್ದು. ಇದು ರಾಮನ ಕೊನೆಯ ಬಾರಿ ಧ್ಯಾನ ಮಾಡಿದ ಪವಿತ್ರ ಸ್ಥಳವಾಗಿದೆ. ಈ ಘಾಟ್ಗಳು ನದಿಯ ಪವಿತ್ರ ದಡದಲ್ಲಿದ್ದು, ಶತಮಾನಗಳ ಹಳೆಯ ಆಚರಣೆಗಳು ಮತ್ತು ದೈವಿಕತೆಯ ಹೆಜ್ಜೆ ಗುರುತುಗಳಾಗಿ ಸಾಕ್ಷಿಯಾಗಿವೆ. ಲಕ್ಷ್ಮಣ್ ಘಾಟ್ ಲಕ್ಷ್ಮಣನ ಹೆಸರಲ್ಲಿರುವ ಒಂದು ಪ್ರಮುಖ ಘಾಟ್ ಇದಾಗಿದೆ. ಶತಮಾನಗಳ ಹಳೆಯ ಆಚರಣೆಗಳ ಪರಿಣಾಮವನ್ನು ಹೊಂದಿರುತ್ತದೆ. ಇದು ದೈವಿಕತೆಯ ಅಳಿಸಲಾಗದ ಹೆಜ್ಜೆ ಗುರುತುಗಳಿಗೆ ಸಾಕ್ಷಿಯಾಗಿರುವ ಪುಣ್ಯ ಅಭಯಾರಣ್ಯವಾಗಿದೆ. ರಾಮ್ ಕಿ ಪೇಡಿ ನಯಾ ಘಾಟ್ ಸಂಜೆ ಆರತಿ. ರಾಮ್ ಕಿ ಪೇಡಿ ತಾಂತ್ರಿಕವಾಗಿ ನಯಾ ಘಾಟ್ನಲ್ಲಿರುವ ಮೆಟ್ಟಿಲುಗಳ ಹಾರಾಟವಾಗಿದೆ, ಆದರೆ ಅದರ ದೈವಿಕ ಮೋಡಿ ಪವಿತ್ರ ನೀರಿನಲ್ಲಿ ಸ್ನಾನ ಮಾಡುವವರನ್ನು ಆವರಿಸುತ್ತದೆ. ದಂತಕಥೆಯ ಪ್ರಕಾರ, ತೀರ್ಥಯಾತ್ರೆ ಕೈಗೊಳ್ಳುವ ಬಯಕೆಯಿಂದ ಪ್ರೇರಿತನಾದ ಭಗವಾನ್ ಲಕ್ಷ್ಮಣನಿಗೆ ರಾಮನೇ ಸರಿಯೂ ನದಿಯ ದಡದ ದಿವ್ಯ ದರ್ಶನವನ್ನು ತೋರಿಸಿದನು. ಪ್ರಾಚೀನ ಸಂಪ್ರದಾಯವನ್ನು ಪ್ರತಿಧ್ವನಿಸುವಂತೆ ಯಾತ್ರಿಕರು ಇಂದಿಗೂ ಸೂರ್ಯೋದಯಕ್ಕೆ ಮುಂಚಿತವಾಗಿ ಇಲ್ಲಿ ಸೇರುತ್ತಾರೆ. ರಾಮ್ ಘಾಟ್ ಅಥವಾ ಸ್ವರ್ಗದ ದ್ವಾರ. ಸ್ವರ್ಗದ ದ್ವಾರ ಎಂದರೆ ಸ್ವರ್ಗದ ದ್ವಾರಗಳು. ಹಿಂದೂ ಪುರಾಣಗಳಲ್ಲಿ ಮುಳುಗಿರುವ ಅತ್ಯಗತ್ಯ ಸ್ನಾನದ ಘಾಟ್ ಆಗಿದೆ. ಸಹಸ್ರಧಾರ ಮತ್ತು ಸ್ವರ್ಗಧಾರ ಎಂದು ಕರೆಯಲ್ಪಡುವ ನಾಗೇಶ್ವರನಾಥ ದೇವಾಲಯದ ನಡುವಿನ ಕಿರಿದಾದ ಭೂಮಿಯಲ್ಲಿ ರಾಮನ ಅವಶೇಷಗಳನ್ನು ದಹನ ಮಾಡಲಾಗಿದೆ ಎಂದು ನಂಬಲಾಗಿದೆ. ಸರಯೂ ಘಾಟ್ ಅಯೋಧ್ಯೆಯ ಜೀವನಾಡಿ ಎಂದು ಕರೆಯಲ್ಪಡುವ ಸರಯೂ, ಇದು ಭಗವಾನ್ ರಾಮ ಮತ್ತು ಅವನ ಕುಟುಂಬದ ನೆಚ್ಚಿನ ಸ್ಥಳವಾಗಿತ್ತು. ಜಾನಕಿ ಘಾಟ್ ಸೀತೆಯ ಹೆಸರಿನಲ್ಲಿರುವ ಒಂದು ಘಾಟ್ ಇದಾಗಿದೆ. ಸ್ವರ್ಗಧಾರ ಘಾಟ್ ಸ್ವರ್ಗದ ಬಗ್ಗೆ ತಿಳಿಸುವ ಒಂದು ಘಾಟ್ ಇದಾಗಿದೆ. ಅಯೋಧ್ಯೆಯಲ್ಲಿ ಇರುವ ಘಾಟ್ಗಳ ಸಂಖ್ಯೆ 40ಕ್ಕಿಂತ ಹೆಚ್ಚು ಎಂದು ಹೇಳಬಹುದು, ಆದರೆ ನಿಖರವಾಗಿ ಹೇಳುವುದು ಕಷ್ಟಸಾಧ್ಯವಾಗಿದೆ.